ಮುಂದಿನ ರಾಶಿ ನೋಡೋಣ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯ ಜುಲೈ ತಿಂಗಳ ಎನರ್ಜೀಸ್ ಯಾವ ಥರ ಇರಲಿದೆ? ಸೊ ವೃಶ್ಚಿಕ ರಾಶಿಗೆ ನೋಡೋದಾದ್ರೆ ಒಂದು ದೊಡ್ಡ ಏನು ಹೇಳ್ತಾರೆ, ಒಂದು ಪ್ರಾಬ್ಲಮ್ ಇಷ್ಟು ದಿವಸ ನಿಮಗೆ ಫೇಸ್ ಮಾಡೋಕ್ಕಾಗೋದೇ ಇಲ್ಲ. ಇದು ಎಂಡ್ಲೆಸ್ ಅಂತ ನೀವೇನು ಅಂದ್ಕೊಂಡಿದ್ರಿ, ಆ ಒಂದು ಪ್ರಾಬ್ಲಮ್ಗೆ ನಿಮಗೆ ಸಲ್ಯೂಷನ್ ಅಂತಕ್ಕಂಥದ್ದು ಸಿಗ್ತಾ ಇದೆ ಅಂತ ಹೇಳ್ಬೋದು. ತುಂಬ ಒದ್ದಾಡಿದ್ದೀರಾ ಈ ಒಂದು ವಿಚಾರದಲ್ಲಿ, ಕಾಡಿ ಬೇಡಿದ್ದೀರಾ ಈ ಒಂದು ವಿಚಾರದಲ್ಲಿ. ಹಣಕಾಸು ಆಗಿರ್ಬೋದು, ಅಥವಾ ನಿಮ್ಮ ಒಂದು ಪಾರ್ಟ್ನರ್ಶಿಪ್ ವಿಚಾರ ಆಗಿರ್ಬೋದು, ಅಥವಾ ಕೋರ್ಟ್ ಕಚೇರಿ ಆಗಿರ್ತಕ್ಕಂಥ ವಿಚಾರ ಆಗಿರ್ಬೋದು. ತುಂಬ ದಿವಸದಿಂದ ಅಥವಾ ತುಂಬ ವರ್ಷಾನುಗಟ್ಲೆಯಿಂದ ಸಾಲ್ವ್ ಆಗದೆ ಇರ್ತಕ್ಕಂಥ ಪ್ರಾಬ್ಲಮ್ ಅಂತಕ್ಕಂಥದ್ದು ನಿಮಗೆ ಸಾಲ್ವ್ ಆಗ್ತಾ ಇದೆ. ಒಂದು ರೀತಿ ಹೇಳ್ಬೇಕಂದ್ರೆ ಒಂದು ಗುಡ್ ಟೈಮ್ ಅಂತಕ್ಕಂಥದ್ದು ಶುರು ಆಗ್ತಾ ಇದೆ. ನೀವು ಎಷ್ಟು ಒಳ್ಳೆ ಕರ್ಮಗಳನ್ನು ಮಾಡಿದ್ದೀರಾ ಅದರ ಒಂದು ಫಲಿತಾಂಶ ಸಿಗುವಂತಹ ಒಂದು ಅದ್ಭುತವಾದ ಒಂದು ತಿಂಗಳು ಅಂತಾನೆ ಹೇಳ್ಬಹುದು. ಆ್ಯಂಡ್ ನಿಮಗೆ ಹೇಳಬೇಕು ಅಂದರೆ ಕೆಲಸದ ವಿಚಾರವಾಗಿ ಬಾಸ್ ಕಡೆಯಿಂದ ಒಂದು ರೀತಿ ಒಳ್ಳೆ ಅಪ್ರಿಸಿಯೇಷನ್ ಅಂತಕ್ಕಂಥದ್ದು ಸಿಗುತ್ತೆ, ಅಥವಾ ನೀವು ಒಂದು ಉತ್ತಮವಾದ ಸ್ಥಾಯಿಗೆ ನೀವು ತಲುಪ್ತೀರಾ ಅಂತ ಹೇಳ್ಬಹುದು. ಆ್ಯಂಡ್ ನಿಮ್ಮಲ್ಲಿ ಆ ಕಾನ್ಫಿಡೆನ್ಸ್ ಅಂತಕ್ಕಂಥದ್ದು ಇನ್ನೂ ಹೆಚ್ಚಾಗ್ತಕ್ಕಂಥದ್ದು. ಇಷ್ಟು ದಿವಸ ಓಕೆ ಮಾಡೋದಾ ಬೇಡವಾ ಅನ್ನೋ ಏನೋ ಒಂದು ಕನ್ಫ್ಯೂಷನಲ್ಲಿ ಜೀವನ ಹೇಗೋ ನಡೀತಾ ಇತ್ತು. ಬಟ್ ಇವತ್ತು ಅಂದರೆ ಆ ಒಂದು ತಿಂಗಳಲ್ಲಿ ನಿಮಗೆ ಒಂದು ಕಾನ್ಫಿಡೆಂಟಿಂದ ಎಸ್ ನನಗಿದು ಮಾಡೋಕ್ಕಾಗತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮಗೆ ಸಿಗ್ತಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ ನಿಮ್ಮ ಎಮೋಷನ್ಸ್ನ ನೀವು ತುಂಬ ಅದ್ಭುತವಾಗಿ ಕಂಟ್ರೋಲ್ ಅಂತಕ್ಕಂಥದ್ದು ಮಾಡ್ತೀರಾ. ಒಂದು ಜಯ ಅಂತಕ್ಕಂಥದ್ದು ನಿಮಗೆ ಸಿಗ್ತಾ ಇದೆ ಅಂತ ಹೇಳ್ಬೋದು. ಒಳ್ಳೆಯದಾಗಲಿ.